ಡೈರೆಕ್ಟರ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರು. ಇವರು ಎಲ್ಲರೂ ಸಾಕಷ್ಟು ಜನ ಮಯೂರ್ ತೇಜಸ್ ಪ್ರತಿಭೆ ಬಗ್ಗೆ ಮಾತಾಡಿದ್ದಾರೆ. ನಾನು ಇವ್ರ ಪ್ರತಿಭೆನ ಆಲ್ಮೋಸ್ಟ್ 9 ಇಯರ್ಸಿಂದ ನೋಡ್ತಾ ಇದ್ದೀನಿ. ನನ್ನ ಕಾಲೇಜ್ ಜೂನಿಯರ್ಸ್ ಇಬ್ಬರೂ ನಾವು ಒಂದೇ ಥಿಯೇಟರ್ ತಂಡದಲ್ಲಿ ಇದ್ವಿ. ನಾನು ಮಯೂರ್ ಮ್ಯೂಸಿಕ್ ಟೀಮಲ್ಲೂ ಇದ್ವಿ, ನಾನು ಮಯೂರ್ ತೇಜಸ್ 3 ಜನ ಥಿಯೇಟರ್ ಟೀಮಲ್ಲಿದ್ವಿ. ಹಾಗಾಗಿ ನಾವು ಆವಾಗಲಿಂದ ತುಂಬಾ ಕ್ಲೋಸ್. ಅವ್ರು ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಬಂದಿದ್ದಾರೆ, ಭಾವತೀರ ಯಾನಕ್ಕಿಂತ ಮುಂಚಿಂದನೂ ಅವ್ರು ಸಾಕಷ್ಟು ವಿಡಿಯೋ ಸಾಂಗ್ಗಳು ಮಾಡಿದ್ದಾರೆ, ಮ್ಯೂಸಿಕ್ ವಿಡಿಯೋಗಳನ್ನ ಮಾಡಿದ್ದಾರೆ. ಅದು ಎಲ್ಲದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ನಾನು ಯಾವತ್ತು ಮೊದಲನೇ ವಿಡಿಯೋ ಸಾಂಗ್ ನೋಡಿದೆ ಅವತ್ತೇ ನಾನು ಡಿಸೈಡ್ ಮಾಡಿದೆ ಇವರು ಮುಂದೊಂದು ದಿನ ಖಂಡಿತ ದೊಡ್ಡ ಕಲಾವಿದರಾಗಿ ಬೆಳೀತಾರೆ ಅಂತ. ಭಾವತೀರ ಯಾನ ಸಿನಿಮಾದ ಸ್ಟೋರಿ ನನ್ನ ತನಕ ಬರುತ್ತೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಅವ್ರು ಹೇಳಿದಾಗ ಇದು ಒಂದು ಚಿಕ್ಕ ಪ್ರಾಜೆಕ್ಟ್ ಆಗಿ ಶುರುವಾಗಿದ್ದ ಕಾರಣ ಅದರದ್ದು ಪ್ರೀಮಿಯರ್ ಶೋ ಕೂಡ ನಾನು ಹೋಗಿದ್ದೆ, ತುಂಬ ಇಷ್ಟಪಟ್ಟಿದ್ದೆ. ಆಮೇಲೆ ಈ ಥರ ಪಾತ್ರ ಇದೆ ಅಂತ ನನಗೆ ಹೇಳಿದಾಗ ನನಗೆ ಈ ಪಾತ್ರನ ನಿಭಾಯಿಸೋಕ್ಕಾಗುತ್ತಾ ಅಂತ ನಾನು ಕೇಳಿದೆ. ಬಿಕಾಸ್ ಸಾಕಷ್ಟು ಸೀರಿಯಲ್ಗಳಲ್ಲಿ ಶೋಗಳಲ್ಲಿ ನನ್ನನ್ನು ನೀವು ನೋಡಿರ್ತೀರ, ತುಂಬ ಒಂದು ಬಬ್ಲಿ ಕ್ಯಾರೆಕ್ಟರ್, ಗರ್ಲ್ ನೆಕ್ಸ್ಟ್ ಡೋರ್, ಆ ಥರ ಒಂದು ಪಾತ್ರಗಳಲ್ಲೇ ನಾನು ಕಾಣಿಸ್ಕೊಂಡಿರೋದು. ಈ ಒಂದು ಪಾತ್ರ ವಿರುದ್ಧ ನಾನು ಈ ಥರ ಯಾವ ಶೋನಲ್ಲೂ ನಾನು ಕಾಣಿಸ್ಕೊಂಡಿಲ್ಲ. ಈ ಪಾತ್ರನ ನಾನು ಮಾಡ್ಬೋದು ಅಂತ ಅವ್ರು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ನನಗೆ ಆಶ್ಚರ್ಯ ಅನಿಸ್ತು. ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಒಂದು ಸ್ವಲ್ಪನೂ ಅನುಮಾನ ಇರಲಿಲ್ಲ. ಖಂಡಿತ ನಾನು ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಕೇಳ್ಬೋದು, ಸಾಕಷ್ಟು ಜನ ಕೇಳಿದರೆ ಕೂಡ, ನೀವು ಯಾತಕ್ಕೆ ಹೀರೋಯಿನ್ ಅಲ್ಲ ಬಟ್ ಯಾತಕ್ಕೆ ಈ ಪಾತ್ರನ ಮಾಡೋದಕ್ಕೆ ಒಪ್ಕೊಂಡ್ರಿ ಅಂತ. ಬಟ್ ಆ ಪಾತ್ರ ತೂಕ ಆಗಿದೆ ಆ್ಯಂಡ್ ಈ ಸಿನಿಮಾಗೆ ಆ ಪಾತ್ರ ತುಂಬಾ ಮುಖ್ಯವಾದ ಪಾತ್ರ. ಸೊ ಹಾಗಾಗಿ ನನಗೆ ಆ ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಅವರ ಡೀಟೇಲಿಂಗ್ ಎಷ್ಟು ಹೋಮ್ವರ್ಕ್ ಮಾಡಿದರು ಅಂದರೆ, ಪ್ರತಿಯೊಂದು ಕಾಸ್ಟ್ಯೂಮ್, ಹೇರ್ ಸ್ಟೈಲ್, ಒಂದು ಇಯರಿಂಗ್ಸ್, ಕೈಗೆ ಏನು ಹಾಕಬೇಕು ಎಲ್ಲದನ್ನು ತುಂಬಾ ವರ್ಕ್ ಮಾಡಿದರು. ಇದು ಅವರ ಮೊದಲನೇ ಸಿನಿಮಾ ಅಂತ ಅನಿಸ್ಲೇ ಇಲ್ಲ, ಅಷ್ಟು ಪ್ರೊಫೆಷ್ನಲ್ ಆಗಿದ್ರು. ಇದು ನಿಜವಾಗ್ಲೂ ತುಂಬ ಜನ ನೋಡಿ ಕಲಿಬೇಕಾಗಿರೋಂಥ ಒಂದು ವಿಷಯ. ಸೊ ಹಾಗಾಗಿ ನನಗೆ ಮಾಡಲ್ಲ ಅನ್ನೋದಕ್ಕೆ ಯಾವುದೇ ಕಾರಣ ಇರಲಿಲ್ಲ. ಸೊ ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದು. ಒಂದು ಸ್ನೀಕ್ ಪೀಕ್ ಹಾಕಿದ್ರಲ್ಲ 30 ಸೆಕೆಂಡು, ಅವತ್ತು ನನಗೆ ತುಂಬ ಹೈ ಫೀವರ್ ಇತ್ತು. ತುಂಬ ಜ್ವರದಲ್ಲಿ ನಾನು ಮಾಡಿದ್ದು ಸೀನ್ ಅದು. ಇವಾಗ ನೋಡಿದಾಗ ನಂಗೆ ಅದು ನೆನಪಾಯಿತು. ಸೊ ಇದೇ 21ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಖಂಡಿತ ನಿಮ್ಮ ಸಪೋರ್ಟ್, ಪ್ರೋತ್ಸಾಹ ತುಂಬಾ ಅಗತ್ಯ ಇದೆ ನಮ್ಮ ತಂಡಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.